ಒಂದರಿಂದ ಒಂದು ಅದಕ್ಕೆ ಮಾರ್ಕ್ಸ್ ಹೇಳ್ತಾ ಇದ್ದ ಈ ಇಂದಿನ ಅನೇಕ ಸಮಸ್ಯೆಗಳಿಗೆ ಕಾರಣ ಏನಪ್ಪ ಅಂದ್ರೆ ಅರ್ಥದ ಇಂಬ್ಯಾಲೆನ್ಸಸ್ ಅಂದ್ರೆ ಈ ಎಕನಾಮಿಕ್ ಏನದ ಅರ್ಥ ಅನ್ನೋಂಥ ದುಡ್ಡು ಅನ್ನೋದು ಏನದ ಇದು ಆದಷ್ಟು ಹೆಚ್ಚು ಕಡಿಮೆ ಎಲ್ಲರಿಗೆ ಸಿಗುವಂಗೆ ಎಲ್ಲರಿಗೂ ಉದ್ಯೋಗ ಸಿಗುವಂಗೆ ಆಯ್ತಂದ್ರೆ ಈ ಜಗಳಗಳು ಈ ಭಾಷಾದ್ವೇಷ ಈ ಧರ್ಮದ್ವೇಷ ಈ ಜಾತಿ ದ್ವೇಷ ಇವೆಲ್ಲ ಕಡಿಮೆ ಆಗ್ತಾವೆ ಅನ್ನೋದು ಇವತ್ತು RSS ಮುಖಂಡರಾದಂಥ ಮೋಹನ್ ಭಾಗವತರಿಗೆ ಮನವರಿಕೆ ಆಗಿದೆ. ಅದನ್ನು ಹೇಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಅದನ್ನು ಏನಪ್ಪ ಅಂತಂದ್ರೆ ನಾವು ಆ ರೀತಿ ಎಷ್ಟು ಸ್ವೀಕಾರ ಮಾಡ್ಬೇಕು. ಹೌದು, ಭಾರತ ಹಿಂದೂ ರಾಷ್ಟ್ರ ಎಂಬುದು ಸತ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೌದು, ಅದ್ರ ಬಗ್ಗೆ ಪ್ರೀತಿ ಇದ್ದವ್ರಿಗೆ ಅಲ್ಲ ಏನು ತಪ್ಪದ ಹಾಗಾಗಿ ತಿಳ್ಕೊಂಡು ಎಲ್ಲರೂ ಹೋಗ್ಬೇಕು ಇಲ್ಲ ಹೊರಗೆ ಹೋಗ್ಬೇಕು ತಂದಿಲ್ಲ ಅವರು. ಮುಸಲ್ಮಾನರು ಈ ದೇಶ ಇರಬಾರ್ದು, ಕೆಳಜಾತಿಯವ್ರ ಬಗ್ಗೆ ಈ ದೇಶ ಇರಬಾರ್ದು, ಅಸ್ಪೃಶ್ಯರ ದೇಶ ಇರಬಾರ್ದು ಅಂತ ಹೇಳಿಲ್ಲ. ಹೌದು, ನಡೀತಾ ಇದ್ದಾವೆ. ಅದನ್ನು ಹೋಗಲಾಡಿಸ್ಬೇಕಾಗಿತ್ತಂದ್ರೆ ಉದ್ಯೋಗ ಸೃಷ್ಟಿ ಆಯಿತಪ್ಪ ಅಂದ್ರೆ ಎಲ್ಲರಿಗೂ ಆರ್ಥಿಕ ಬಲಿಷ್ಠರಾದ್ರೆ ತಾನೇ ಜಾತಿ ಹೋಗ್ತದೆ, ಧರ್ಮದ ಇಂಬ್ಯಾಲೆನ್ಸಸ್ಸು ಹೋಗಿಬಿಡ್ತದೆ, ಯಾವ ಧರ್ಮ ಈ ಧರ್ಮ ಹೋಗಿಬಿಡ್ತದೆ. ದುಡ್ಡು ಬರೋದ್ರಿಂದಾಗಿ ಮನುಷ್ಯನಿಗೆ ತಾ ಬದುಕಬೇಕು, ಇನ್ನಷ್ಟು ಜೀವಿಸ್ಬೇಕು ಅನ್ನೋದು ಆಸೆ ಹುಡ್ತದೆ. ಎಲ್ಲ ದಿಶೆಯಲ್ಲಿ ಮಾರ್ಕ್ಸನ ಮಾತು ಕಡೆ ಇವರು ಒಲವು ಬರ್ತಾ ಇದ್ದಾರೆ. ನಿಧಾನಕ್ಕೆ ಮೋಹನ್ ಭಾಗವತರು ಮಾರ್ಕ್ಸನ್ನು ವಿರೋಧ ಮಾಡಲಿ, ಅವ್ರು ಏನು ತಪ್ಪಿಲ್ಲ. ಆದರೆ ಡಿಕ್ಟೇಟರ್ಶಿಪ್ ಅದನ್ನು ವಿರೋಧ ಮಾಡಲಿ. ಆದರೆ ಮಾರ್ಕ್ಸ್ನಲ್ಲಿ ಸಮಾನತೆ ಇದಲ್ಲ, ದುಡ್ಡು ಎಲ್ಲರೂ ಸಮಾನವಾಗಿ ಹಂಚಿ ಹೋಗ್ಬೇಕಂತೇಳಿ, ಸಂಪತ್ತು ಸಮಾನಾಗಿ ಹಂಚ್ಬೇಕಂತೇಳಿ ಆ ಸಮಾನಾಗಿ ಹಂಚೋ ವಿರೋಧ ಇದ್ದಾರೆ ಅವರು. ಆದರೆ ಎಲ್ಲರಿಗೂ ಉದ್ಯೋಗ ಸಿಗಬೇಕು ಅನ್ನೋಂಥದ್ದು ಒಪ್ಕೊಳ್ತಾ ಇದ್ದಾರೆ. ಯಾಕಂದರೆ ಅಧಿಕಾರ ಹಂಗೆ ಸಿಗೋದಿಲ್ಲ, ಎಲ್ಲರನ್ನೂ ಒಪ್ಪಿಸ್ತಾ ಅಧಿಕಾರ ಸಿಗ್ತದೆ. ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಬೇಕಾಗಿದೆ. ಪ್ರಜಾಪ್ರಭುತ್ವ ಗೆಲುವು ಏನಪ್ಪ ಅಂತಂದ್ರೆ ಎಲ್ಲರನ್ನೂ ಒಪ್ಪಿಸ್ಕೊಂಡು ಎಲ್ಲರೂ ನಿಭಾಯಿಸ್ಕೊಂಡು ಹೋಗುವಂಥದ್ದು ಇವತ್ತು ನಮ್ಮ ಮೋಹನ್ ಭಾಗವತರವರಿಗೆ ಮನವರಿಕೆ ಆಗ್ಯದ. ಆದರೂ ಹಳೆಯ ಒಂದಿಷ್ಟು ಇದ್ದಾವೆ, ಹಿಂದೂ ರಾಷ್ಟ್ರದ ಹಾಗೆ ಹೇಗೆ ಅಂತ. ಆದರೆ ಸಂವಿಧಾನ ಅಂತಿದ್ದಾಗ ಹೊಂಟಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಸಂವಿಧಾನವನ್ನು ರಾಹುಲ್ ಗಾಂಧಿ ಕೈಯಲ್ಲಿ ಹಿಡ್ಕೊಂಡು ಈ ಸಮಾನತೆ ಹೊರಟಿರಾಗ ನಾವು ಸಂವಿಧಾನ ವಿರೋಧಿ ಅಂದರೆ ಆಟೋಮೆಟಿಕ್ ನಾವು ಮುಸಲ್ಮಾನರ ವಿರೋಧಿ, ಕೆಳಜಾತಿಯವ್ರ ವಿರೋಧಿ